ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ದಳವಾಯಿ ಅಂತ, ಸಹಾಯಕ ಕೃಷಿ ನಿರ್ದೇಶಕರು ಚಿಕ್ಕೋಡಿ. ನಮಗೆ ಇಲ್ಲಿ ಮಾಂಜರಿ ಗ್ರಾಮ ಪಂಚಾಯಿತಿಯ ಒಂದು ಪ್ರವಾಹದ ನೋಡಲ್ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿದ್ದಾರೆ ಸರ್ಕಾರ. ಇವತ್ತಿನ ದಿವಸ ನಾವು ಮಾಂಜರಿ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟಿವಿ. ಅದಲ್ಲದೆ ಏನು ಮಾಂಜರಿ ಗ್ರಾಮದಲ್ಲಿ ಹರಿಯುತ್ತಿರುವಂಥ ಕೃಷ್ಣಾ ನದಿಯನ್ನು ಕೂಡ ನೋಡಿದ್ದೀವಿ. ಸೊ ಇದು ನಿನ್ನೆ ದಿವಸ ನಮಗೆ ಕೃಷ್ಣಾ ನದಿಯಲ್ಲಿ ಇವತ್ತು 1,25,000 ಕ್ಯೂಸೆಕ್ಸ್ದಷ್ಟು ನೀರು ಹರಿತಿತ್ತು. ಇವತ್ತು 1,20,000ದಷ್ಟು ಹರಿತಾ ಇದೆ. ಅಂತಂದರೆ ಸುಮಾರು ನಮಗೆ ಒಂದು 5,000ದಷ್ಟು ನಿನ್ನೆಕ್ಕಿಂತ ಇಲ್ಲಿ ಪ್ರವಾಹ ಕಡಿಮೆ ಆಗಿದೆ. ನದಿ ಪಾತ್ರದಲ್ಲಿ ಇರುವಂಥ ರೈತರು ಏನು ಈ ಪ್ರವಾಹ ಬರ್ತಾ ಇದೆ ಕಡಿಮೆ ಆಗ್ತಿದ್ದರೂ ಕೂಡ ಏನು ಅಲ್ಲಿ ತಾವೊಂದು ಸ್ವಲ್ಪ ಎಲ್ಲ ರೈತರು ಮತ್ತು ಇಲ್ಲಿ ಮಾಂಜರಿ ಗ್ರಾಮದ ಎಲ್ಲ ಸುತ್ತಮುತ್ತ ಇರುವಂಥ ರೈತರು, ಆಮೇಲೆ ಮಾಂಜರಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಇದ್ರ ಬಗ್ಗೆ ಏನು ಪ್ರವಾಹ ಬರ್ತಿರ್ತದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು. ಎಲ್ಲಿ ದಿಬ್ಬದ ಪ್ರದೇಶ ಇರ್ತದಲ್ಲ ಅಂಥ ಪ್ರದೇಶಗಳಿಗೆ ತಾವೆಲ್ಲ ಹೋಗಬೇಕು. ಮತ್ತು ಕಾಲಕ್ಕೆ ಈ ಏನು ಒಂದು ನದಿ ಏರಿಳಿತ ಏನಿರ್ತದೆ, ನದಿ ನೀರು ಪಾತ್ರದಲ್ಲಿರುವಂಥ ರೈತರು ಜನರು ನೀರು ಹೆಚ್ಚಿಗೆ ಬರ್ತಿತ್ತಂದರೆ ಒಂದು ಸುರಕ್ಷಿತ ಸ್ಥಳಗಳಿಗೆ ತಾವು ಹೋಗಬೇಕು ಮತ್ತು ತಮ್ಮ ದನಕರುಗಳನ್ನು ಕೂಡ ಸಾಗಿಸ್ಬೇಕು ಅಂತ ಕೇಳ್ತೇನೆ. ಅದಲ್ಲದೆ ಈ ಏನು ನೀರು ಬರ್ತಿರ್ತದೆ, ನೀರಿನ ಗುಂಟ ಜಲಚರ ಪ್ರಾಣಿಗಳು ಅಂದರೆ ಹಾವು ಬರ್ತಿರ್ತಾವೆ, ಚೇಳುಗಳು ಬರ್ತಿರ್ತಾವೆ, ಅದಲ್ಲದೆ ಮೊಸಳೆಗಳು ಬರ್ತಿರ್ತಾವೆ. ಅಂಥದ್ರು ಕೂಡ ಒಂದು ಸ್ವಲ್ಪ ಅವನ್ನ ಗಮನಿಸ್ತಿರ್ಬೇಕು. ಗಮನಿಸಿ ಪಂಚಾಯತಿಗೆ ಆಯಿತು, ಆಮೇಲೆ ಕಂದಾಯ ಇಲಾಖೆ ಅಧಿಕಾರಿಗಳಿಗಾಯಿತು ಮತ್ತು ಫಾರೆಸ್ಟ್ ಅಧಿಕಾರಿಗಳಿಗೂ ಕೂಡ ಆ ಮಾಹಿತಿಯನ್ನು ಕೊಡಬೇಕು. ಅದಲ್ಲದೆ ದನಕರುಗಳಿಗೂ ಕೂಡ ಏನಾರ ಮೇವಿನ ವ್ಯವಸ್ಥೆಯನ್ನು ಮುಂಚಿತವಾಗಿ ಮಾಡಿಕೊಂಡು ತಾವೆಲ್ಲ ರೈತರು ಮತ್ತು ಎಲ್ಲ ನಮ್ಮ ಸಾರ್ವಜನಿಕರು ಸುರಕ್ಷಿತವಾದ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಂಥ ತೆರಳಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಈ ಒಂದು ಪ್ರವಾಹದ ಪರಿಸ್ಥಿತಿಯನ್ನು ದಿನನಿತ್ಯ ಏನಪ್ಪ ಅಂತಾರೆ ಗಮನಿಸ್ತಿರ್ಬೇಕಂಥೇಳಿ ನಾನು ಎಲ್ಲ ಒಂದು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ.